ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಮ್ಮ RCB ಆಲ್ರೆಡಿ ಫೈನಲ್ಗೆ ಹೋಗೈತಿ. ಇನ್ನು ಫೈನಲ್ದಾಗ ನಮ್ಮ ಅಪೋಸಿಟ್ ಯಾವ್ದು ಬರ್ತೈತೆ ಅಂತ ಕಾಯ್ಕೋತ ಕೂತೀವಿ ನಾವು. ಮತ್ತು ಮಿಕ್ಕಿದ ಮಕ್ಕಳು ಅಲ್ರಿ, ನಾವು ಕಾಯ್ಕೋತ ಕೂತೀವಿ ಯಾರು ಬರ್ತಾರೆ ಬರಲಿ ಅಂತೇಳಿ. ನೀನು ಮೊನ್ನೆ ಏನು ಯಾವ್ದದ ಮೊನ್ನೆ ಒಂದು ಎಲಿಮಿನೇಟರ್ ಮ್ಯಾಚ್ ಆತಲ್ರಿ, ಯಾವುದೋ ಇದು ಮುಂಬೈ ಮತ್ತು ಗುಜರಾತ್ ನೋಡ್ರಿ. ಇಡೀ ಸೀಸನ್ ಚಲೋ ಆಟ ಆಡಿದ್ರು. ನಾವು ಅನ್ಕೊಂಡಿದ್ವಿ ಫೈನಲ್ಗೆ ಬರ್ತಾರ ಅಂತೇಳಿ. ನಸೀಬ ಬೇರೆ. ಯಾವ ಲೀಗ್ದಾಗ ಗೋಲ್ ಆಗಿರ್ತಾವ, ಪ್ಲೇ ಆಫ್ದಾಗ ಭಾಳ ಕೆಟ್ಟ ಆಡ್ತಾವೆ. ನಾವು ಲೀಗ್ದಾಗ ಫುಲ್ ಫಂಕ್ನಾಗಿರ್ತಾವೆ, ಬಂದು ಇಲ್ಲಿ ಡಬ್ಬಿದ್ದು ಹೋಗ್ಬಿಡ್ತಾರೆ. ಹಂಗೆ ಆಗ್ಬಿಡ್ತು ಗುಜರಾತ್ದವ್ರದ್ದು. ಏನು ಮಾಡ್ತೀರಿ, ಆದ್ರೆ ಗುಜರಾತ್ ಮತ್ತು ಮುಂಬೈದು ಏನು ಅದು ಎಲಿಮಿನೇಟರ್ ಮ್ಯಾಚ್ ಇತ್ತು, ಭಾಳ ಅದ್ಭುತ ಮ್ಯಾಚ್ ಇತ್ತರಿಪ್ಪ. ಯಾಕಂದ್ರೆ ಫಸ್ಟಿಗೆ ಅವರು 220 ಮ್ಯಾಗೇನು ಹೊಡೆದಿದ್ರು. ಮತ್ತು ಇನ್ನು ಗುಜರಾತ್ದವರು ವಿಕೆಟ್ ಹೋಯ್ತಲ್ಲಿ ಗೆಲ್. ಯಾಕಂದ್ರೆ ಫಸ್ಟಿಗೆ ಒಂದು 4 ಮಂದಿ ಓಪನರ್ ಏನು ಆಡ್ತಾರೆ ಗುಜರಾತ್ದವ್ರು ಗಿಚ್ಚು ಆಡ್ಕೋತ ಬಂದಿದ್ರು. ಗೆಲ್ಲವ್ರು ಔಟ್ ಆಗಾನೆ ಇನ್ನೇನು ಅವ್ರದ್ದು ಲೆಕ್ಕ ಕಾಂತಿ ಶಾಂತಿ ಮುಗಿತಂತ ಅನ್ಕೊಂಡಿದ್ದೀವಿ. ಆದ್ರೆ ಸಾಯಿ ಸುದರ್ಶನ್ ಮ್ಯಾಚ್ ಬಕ್ರಿ ಒಳ್ಳೆ ಆಟಗಾರರೇ. ಈ ಸೀಸನ್ದಾಗ ಆರೆಂಜ್ ಕ್ಯಾಪ್ ಅವ್ರಿಗೆ ಕೊಟ್ರೆ, ಇನ್ನು ಅವರೇ ಚಲೋ ಸ್ಕೋರ್ ಆಡ್ಯಾರ. ಭಾಳ ಅದ್ಭುತವಾಗಿ ಬ್ಯಾಟಿಂಗ್ ಆಡ್ಯಾರ ನೋಡ್ರಿ. ಮೊನ್ನೆ ಎಲಿಮಿನೇಟರ್ ಮ್ಯಾಚ್ ಆಗು ಚಲೋ ಬ್ಯಾಟಿಂಗ್ ಆಡಿದ್ರು, ಒಂದು ಕೆಟ್ಟ ಹೊಡೆತಕ್ಕೆ ಔಟ್ ಆಗಿ ಹೋದ್ರು. ಅದು ಗೆಲ್ಲುವಂಥ ಮ್ಯಾಚ್ ಕರೆ GT. ಆದರೆ ಇವು ಮುಂಬೈದವ್ರದ್ದು ಸ್ವಲ್ಪ ಗುಳುಗಳು ಇರ್ತಾವಲ್ರಿ, ಅದರಿಂದ ಅದು ಮುಂಬೈದವ್ರಿಗೆ ಗೆದ್ದು ಬಂದ್ರೆ. ಅವ್ರ ಸೀಸನ್ದಾಗ ಸ್ಟಾರ್ಟಿಂಗ್ ಗೋಲ್ ಆಗಿತ್ತು ಮುಂಬೈ, ಆಮೇಲೆ ಗೆದ್ಕೋತ ಬಂದಾರ, ಇಲ್ಲಿ ಮಟ್ಟ ಬಂದಾರ. ಇನ್ನು ಇವತ್ತು ಪಂಜಾಬ್ದು ಐತ್ರಿ. ಮೊನ್ನೆ ನಾವು ಪಂಜಾಬ್ದವ್ರಿಗೆ ಏನು ಸೋಲ್ಸಿದ್ವಿ, ಹೋಗಿ ತೆಳಗೆ ಬಂದು ಕೂತಾರ. ಇನ್ನು ಆ ಕಡೆ ಮುಂಬೈ, ಈ ಕಡೆ ಪಂಜಾಬ ಕ್ವಾಲಿಫೈರ್ ಸೆಕೆಂಡ್ ಮ್ಯಾಚ್. ಏನು ನಮಗೆ ನೋಡ್ರಿ, ನಂದು ಆಸೆ ಏನಪ್ಪ ಅಂದ್ರೆ ಇಲ್ಲಿ ಮುಂಬೈ ಗೆದ್ದು ಮುಂಬೈನೇ ಬರ್ಬೇಕು ನಮ್ಮ ಅಪೋಸಿಟ್. ಯಾಕೆ ಮುಂಬೈ ಅಂದ್ರೆ 5 ಕಪ್ ಗೆದ್ದಾರ ಅವರು. ಸುಮ್ಮನೆ ಯಾವ್ದೋ ಟೀಮಿಗೆ ಹೊಡೆದ ಕಪ್ ಗೆಲ್ಲುವಂಥದ್ದು ಬೇಡ. 5 ಕಪ್ ಗೆದ್ದಿದ್ದ ಟೀಮೇ ಬರಲಿ ನಮಗೆ. ನಾವು ಅದು ಇದು ಬೇಡೇ ಬೇಡ, ನಮಗೆ ಪಂಜಾಬ್ ಬೇಡ. ನಮಗೆ 5 ಕಪ್ ಗೆದ್ದಿದ್ದ ಟೀಮೇ ಬರಲಿ. ಹೊಡೆದ್ರೆ ಅಂಥ ಟೀಮಿಗೆ ಹೊಡೆದ ಕಪ್ ಎತ್ತು ನಾವು ಏನು ಯಾಕಾಲಿ ಒಟ್ಟು ಕಪ್ ಎತ್ತೋದು ಮಾತ್ರ ನಾವು ಈ ಸಲ 100ಕ್ಕೆ 100 ಫಿಕ್ಸ್ ಐತಿ. ನಾವು ಭಾಳ ಕೆಟ್ಟ ಒಂದು ಕಾನ್ಫಿಡೆಂಟ್ದಾಗದೀವಿ. ಅಂದ್ರೆ ಓವರ್ ಕಾನ್ಫಿಡೆಂಟ್ ಅಲ್ಲ, ಒಂದು ಕಾನ್ಫಿಡೆಂಟ್ ಒಂದು ಲೆಕ್ಕನಾಗದೀವಿ ನಾವು. ಲೆಕ್ಕ ತಪ್ಪಿ ಏನು ಹೊಟ್ಟಿಲ್ಲ. ಯಾಕಪ್ಪ ಅಂದ್ರೆ ಸುಮ್ಮನೆ ಗಾಳಿ ಹಾಕೊಂಡು ಹೊಡೆದಂಗೆ ಸುಮ್ಮನೆ ಹವಾದಾಗ ಬಂದು ಅಲ್ಲಿ ಫೈನಲ್ಗೆ ಬಂದು ಕೂತಿಲ್ಲ ನಮ್ಮ ಟೀಮ್. ಪ್ರತಿ ವರ್ಷ ಹೆಂಗಿತ್ತಂದ್ರೆ ನಮ್ಮದು ಒಂದು ಬ್ಯಾಟಿಂಗ್ದಾಗ್ರೆ ಡಿಪೆಂಡ್ ಇರ್ತಿದ್ವಿ, ಇಲ್ಲಕ್ಕಂದ್ರೆ ಬಾಲಿಂಗ್ದಾಗ ಡಿಪೆಂಡ್ ಇರ್ತಿದ್ವಿ. ಭಾಳ ಅಂದ್ರೆ ಭಾಳ ಕಡಿಮೆ. ಯಾಕಂದ್ರೆ ಪ್ರತಿ ಸೀಸನ್ ನಮ್ಮದು ಬಾಲರ್ಗಳದ್ದು ಹಣೆ ಬರ ಒಂಥರ ವಿಚಿತ್ರ ಇರ್ತಿತ್ತು. ಯಾಕಂದ್ರೆ ಬ್ಯಾಟ್ಮನ್ಸ್ಗಳು ಎಟ್ಟೆ ಹೊಡೆದ್ರು ಬಾಲರ್ಗಳು ಸರಳ ಕೊಟ್ಟು ಬರುವಂಥ ಪದ್ಧತಿ ನಮ್ದು RCB ಇದ್ದಿತ್ತು. ಆದರೆ ಈ ಸಲ ಬರೇ ಒಂದ ಪ್ಲೇಯರಿಗೆ ನಾವು ಟಾರ್ಗೆಟ್ ಮಾಡಿ ಮಾತಾಡುವಂಥದ್ದು ಕೇವಲ 2 ನೋಡ್ರಿ. ಪ್ರತಿ ವರ್ಷ ಅಂದ್ರೆ ನೋಡ್ರಿ, ಒಂದು AB de Villiers, ಗೇಲ್, ವಿರಾಟ್ ಕೊಹ್ಲಿ ಇವ್ರು ಇದ್ದಾಗ ಹೆಂಗಿತ್ತು ಅಂದ್ರೆ ಈ 3 ಪ್ಲೇಯರ್ಗಳು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತಿತ್ತು ನಮ್ದು RCBಗೆ. ಆ 3 ಒಳಗೆ ಒಂದು 2 ಹೋದ್ರೆ ಮ್ಯಾಚ್ ಮಾತ್ರ ಲೆಕ್ಕ ತಪ್ಪಿ ಅಂದ್ರೆ ಸೋತು ಬಿಡ್ತಿದ್ವಿ. ಆ ಥರದ ಒಂದು ಇತ್ತು ಒಂದು ಕಾಲ. ಆದ್ರೆ ಈ ವರ್ಷ ಹೆಂಗೈತೆ ಅಂದ್ರೆ RCB 11 ಮಂದಿ 11 ಮಂದಿನೂ ಅದ್ಭುತ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅದಾರ. ಈ 11 ಮಂದಿ ಬಿಟ್ಟು ಇನ್ನೇನು ಬೆಂಚ್ದಾಗ ಕುಂಚಿರ್ತಾರಲ್ಲ ಅವು ಅದ್ಭುತ. ಅಲ್ಲಿ ಒಂದು ಟೀಮ್ ರೆಡಿ ಮಾಡ್ಬೋದು, ಅಲ್ಲಿ ಒಂದು ಟೀಮ್ ಮಾಡಿ ಇಲ್ಲೊಂದು ಟೀಮ್ ಮಾಡಿದ್ರೆ 2 RCBನೇ ಹಾಕಾವಲ್ಲಿ ಫೈನಲ್ದಾಗ. ಅದಕ್ಕೆ ಈ ಸಲ ಮಾತ್ರ ಟೀಮ್ ಮಾಡ್ಯಾರಲ್ಲ RCBದು ಮೆಚ್ಚಬೇಕು ನೋಡ್ರಿ. ಹರಾಜ ಇತ್ತಲ್ಲಿ ಏನೋ ಹೋದ ವರ್ಷ ಆಗಿತ್ತು ಕಾಣ್ತೈತಿ. ಎಲ್ಲರೂ ಭಾಳ ಟ್ರೋಲ್ ಮಾಡಿದ್ರು. ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಏನಪ್ಪ ಅವನು ತಿಳಿತೇನೆ ಇಲ್ಲ, ಎಂಥ ಪ್ಲೇಯರ್ಗಳಿಗೆ ಬಿಟ್ಟರು, ಅವನನ್ನು ಎಂಥ ಪ್ಲೇಯರ್ಗಳಿಗೆ ತೊಗೊಂಡ್ರಿ ಅವನು. ನಮಗೂ ಸ್ವಲ್ಪ ಬೇಜಾರಾಗಿತ್ತು ಆ ಟೈಮ್ದಾಗ. ಪ್ರತಿಯೊಬ್ಬರಿಗೂ ಬೇಜಾರಾಗಿತ್ತು. ಯಾಕಂದ್ರೆ ಚಲೋ ಪ್ಲೇಯರಿಗೆ ಬಿಟ್ಟರು. ಪಂತ್ ಅವ್ರು ಇದ್ರು, ಶ್ರೇಯಸ್ ಅಯ್ಯರ್ ಅವರು ಇದ್ರು, KL ರಾಹುಲ್ ಅವರು ಇದ್ರು. ನಾವೆಲ್ಲ ಅವ್ರು ತೊಗೋಬೇಕಂತ ಅನ್ಕೊಂಡಿದ್ವಿ. ಕರೆ ಏನು ಮಾಡ್ತೀವಿ ಈ ಸಲ ಪಂತ್ ನೋಡ್ರಿ ಒಳ್ಳೆ ಆಗಿಬಿಟ್ರು. ಆದ್ರೆ ನಾವೊಂದು ವಿಚಾರ ಮಾಡಿದ್ವಿ. ಆದ್ರೆ ಅಲ್ಲಿ ಕುಂತಂತ ಏನು RCB ಮ್ಯಾನೇಜ್ಮೆಂಟ್ದವ್ರು ಇರ್ತಾರಲ್ಲ, ಅವ್ರೊಂದು ಬೇರೆನೇ ವಿಚಾರ ಮಾಡಿರ್ತಾರೆ. ಯಾಕಂದ್ರೆ ನಾವು ಸದ್ಯದ ವಿಚಾರ ಮಾಡಿ ಕೂತಿದ್ವಿ ಆ ಟೈಮ್ದಾಗ. ಅವ್ರದ್ದೇನೋ ನೆಕ್ಸ್ಟ್ ಅಂದ್ರೆ ಮುಂದೆ ಯಾವ ರೀತಿ ನಮ್ಮ ಟೀಮನ್ನು ರೆಡಿ ಮಾಡ್ಬೇಕಂತೇಳಿ ಪ್ರಾಪರ್ ಪ್ಲ್ಯಾನ್ ಮಾಡಿ ಅದ್ರ ತಕ್ಕಂತೆ ಅವರು ಪ್ಲೇಯರ್ಗಳನ್ನು ತೊಗೊಂಡ್ರು ನೋಡ್ರಿ. ಒಂದಕ್ಕಿಂತ ಒಂದು ಪ್ಲೇಯರ್ ನೋಡ್ರಿ. ಈ ಕಡೆ ನಮ್ಮ ವಿರಾಟ್ ಕೊಹ್ಲಿ ಸಾಹೇಬ್ 3 ವರ್ಷ ಆಯ್ತು ಮನುಷ್ಯ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡ್ಲಾಕತ್ತಾರ. ಈ ಕಂಟಿನ್ಯೂ 500 600 ಹಿಂಗೆ ಹೊಡ್ಕೋತಾ ಬರ್ಲಾಕತ್ತಾರ. ಸಾಲ್ಟ್ ನೋಡ್ರಿ ಅದ್ಭುತ. ಇನ್ನು ವಂಡನ್ ನಮ್ಮ ಪಟೇದಾರ್ ಬರ್ತಾರ, ಅವರು ಅದ್ಭುತ ಆಡ್ಲಾಕತ್ತಾರ. ಒಳ್ಳೆ ಕ್ಯಾಪ್ಟನ್ಶಿಪ್. ಇನ್ನು ಟೀಮ್ ಡೇವಿಡ್ ಆಗಿರ್ಬೋದು, ನಮಗೆ ಶಪರ್ಡ್ ಆಗಿರ್ಬೋದು, ಬಾಲಿಂಗ್ ಹೆಜಲ್ವುಡ್ ತಗೋರಿ, ಪಾಂಡ್ಯ ತಗೋರಿ, ಭುವನೇಶ್ವರ್ ಕುಮಾರ್ ತಗೋರಿ, ಸುರೇಶ್ ಶರ್ಮಾ ತಗೋರಿ, ಯಶ್ ದಯಾಳ್ ತಗೋರಿ. ಪ್ರತಿ ಒಂದು ಮ್ಯಾಚ್ ಏನು 14 ಮ್ಯಾಚ್ ಆಗ್ಯಾವು. ಒಂದೊಂದು ಮ್ಯಾಚ್ದಾಗ ಒಬ್ಬೊಬ್ಬರದು ಒಂದು ಏನು ಪರಿಶ್ರಮ ಅಂದ್ರೆ ಒಂದೊಂದು ಮ್ಯಾಚ್ದಾಗ ನಮ್ಮ ಪ್ಲೇಯರ್ಗಳು 2 3 4 ಪ್ಲೇಯರ್ಗಳು ಏನು ಚಲೋ ಬ್ಯಾಟಿಂಗ್ ಬಾಲಿಂಗ್ ಮಾಡ್ಕೋತ ಬಂದರು, ಇಲ್ಲಿ ಮಟ್ಟ ತೊಗೊಂಬಂದ್ರು. ಮೊನ್ನೆ ನೋಡ್ರಿ ಕ್ವಾಲಿಫೈರ್ ಮ್ಯಾಚ್ದಾಗ ಏನು ಬಾಲಿಂಗ್ RCBದು, ಏನು ಬರೀ 101 ರನ್ನಿಗೆ ಅವ್ರಿಗೆ ಅಲಾಟ್ ಮಾಡುವಂಥದ್ದು. ಇಟ್ಟು ಈಸಿಯಾಗಿ ನಾವು ಗೆಲ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ನನಗನ್ನಿಸ್ತೈತಿ
ಇವು ನಾವು ಫೈನಲು ಅಟ್ಟ ಈಸಿಯಾಗಿ ನಾವು ಗೆಲ್ತೀವಿ ಅಂತ ಅನಿಸ್ಲಾಗತೈತೆ ನನಗೆ. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ನಮ್ಮ ಟೀಮನ್ನು ರೆಡಿ ಮಾಡ್ಯಾರ, ಅಷ್ಟು ಅದ್ಭುತವಾಗಿ ನಮ್ಮ ಪ್ಲೇಯರ್ಗಳು ಆಡ್ಲಾಕತ್ತಾರೆ, ಮೆಚ್ಚಬೇಕು. ಇನ್ನು ಇವತ್ತು ಪಂಜಾಬ್ ಮುಂಬೈ ಐತಿ, ಮುಂಬೈನೇ ಗೆಲ್ಲಿ, ಮುಂಬೈನೇ ಬರಲಿ ಅಂತ ನಂದೊಂದು ಆಸೆ. ಆದ್ರೆ ಪಂಜಾಬ್ದವರು ಅವರು ಒಂದು ಕಪ್ ಹೊಡೆದಿಲ್ಲ, ಅವರು ಕಾಮನಾಗಿ ಇರ್ತೈತೆ ರೀ, ಅವ್ರಿಗೂ ಸ್ವಲ್ಪ ಮತ್ತು ರಸ ತಿಂಡಿ ಅನ್ನೋದು ಇರ್ತದೆ, ಅಂದ್ರೆ ನಾವು ಹೊಡಿಬೇಕು ಕಪ್ ಅಂತೇಳಿ ಇರ್ತದೆ ಕರೆ. ಆದ್ರೆ ಮ್ಯಾಕ್ ಕೂತಿದ್ದ ಟೀಮಲ್ಲಿ ಲೆಕ್ಕ ಬೇರೆ ಐತಿ, ಅದಕ್ಕೆ ನೋಡಿ ವಿಚಾರ ಮಾಡ್ಬೇಕು ಅವರು. ನೋಡೋಣ ಇವತ್ತು ಮ್ಯಾಚ್ ಮುಗೀಲಿ, ಯಾರು ಬರ್ತಾರೆ ಬರಲಿ. ನಮ್ದು ಮಂಗಳವಾರದ ಮ್ಯಾಚ್ ಐತಿ ಆಲ್ರೆಡಿ ಕರ್ನಾಟಕ ಕರ್ನಾಟಕ ನನಗೆ ಗೊತ್ತಿರುವಂಥದ್ದು ಕರ್ನಾಟಕದಾಗ ಏನು 3ನೇ ತಾರೀಕು ಮ್ಯಾಚ್ ಆಕೈತೆ, RCB ಕಪ್ ಗೆಲ್ತಾರ. 4ನೇ ತಾರೀಕಿಗೆ ಇಡೀ ಊರಿ ಅವನವನು ಅನ್ನ ಹಾಕಿ ಅಂದ್ರೆ ಸಂಭ್ರಮಾಚರಣೆ ಮಾಡತ್ತಾರ ನಮ್ಮ ಏನು ಅಭಿಮಾನಿಗಳು ಅದಾರ. ಯಾವುದೋ ಒಂದು ಮನೆಗೆ ಕನ್ನ ಹಾಕಿ ಕಪ್ ಗೆಲ್ಲುವಂಥದ್ದು ಅಲ್ಲ ನಮ್ಮ ಟೀಮ, ಊರಿಗೆ ಅನ್ನ ಹಾಕಿ ಕಪ್ ಗೆಲ್ಲುವಂಥ ಟೀಮ ನಮ್ದು RCB. ಅಭಿಮಾನಿಗಳು ಕಾಯ್ಕೋತ್ ಕೂತೈತಿ ಮಂದಿ, ನಾವು ಎಲ್ಲ ಕಾಯ್ಕೋತ್ ಕೂತೀವಿ 4ನೇ ತಾರೀಕಿಗೆ ಏನನ್ನ ಮಾಡಬೇಕು ಏನಿಲ್ಲ, ನಾವು ಕಪ್ ಗೆದ್ದದ ಮೇಲೆ ಆ ಥರ ನಾವು ದೇವ್ರಿಗೆ ಬೆಳ್ಕೊಳತ್ತೀವಿ. ದೇವ್ರ ಜೀವನದಾಗ ಏನು ಹೆಚ್ಚಾಗಿ ಕಮ್ಮಿ ಕೊಡ್ತೀವಿ ಗೊತ್ತಿಲ್ಲ, ಆದ್ರೆ 3ನೇ ತಾರೀಕಿಗೆ ಮಾತ್ರ ನಿರಾಸೆ ಮಾಡಬೇಡ, ನಾವು ಕಪ್ ಗೆಲ್ಲಬೇಕು. 18 ವರ್ಷದಿಂದ ಕಾಯ್ಕೋತ್ ಕೂತೀವಿ, ಈ ಒಂದು ದಿನಕ್ಕೆ ನಮ್ಮ ಟೀಮ್ ಬಂದೈತಿ. ಯಾವುದೇ ಒಂದು ಕೆಟ್ಟ ನೆದರ ನಮ್ಮ ಟೀಮ್ ಮ್ಯಾಗ ಬೀಳುವಂಥದ್ದು ಬೇಡ. ಓವರ್ ಕಾನ್ಫಿಡೆಂಟ್ ಇಲ್ಲ ನಮಗೆ, ಒಟ್ಟ ಒಂದು ಲೆಕ್ಕನಾಗದೇವು, ನಾವು ಲೆಕ್ಕ ಬಿಟ್ಟು ಹೋಗಿಲ್ಲ ಅಂತ ಆಗಲೇ ಹೇಳಿ ನಮಗೆ. ಯಾರು ದುರುಸ್ತ ಕಂಡನು ನಾವು ನಮ್ಮ ಟೀಮಿನ ಮ್ಯಾಗ ಬೀಳುವಂಥದ್ದು ಬೇಡ. ಕಪ್ ಗೆಲ್ಲಿ ನಮ್ಮ ಟೀಮ್ ಇಡೀ ಊರೇ ಅನ್ನ ಹಾಕಕ್ಕ ಅಂದ್ರೆ ಒಂದು ಖುಷಿಗೆ ಅನ್ನದಾನ ಮಾಡೋನು, ಹಸಿದವರಿಗೆ ಅನ್ನ ಹಾಕೋನು ಅನ್ನೋಂಥದ್ದು ಒಂದು ದೊಡ್ಡ ಗುಣ ರೀ RCB ಅಭಿಮಾನಿಗಳದು. ಎಲ್ಲರೂ ಬೇರೆ ರೀತಿಯಿಂದ ಒಂದು ವಿಚಾರ ಮಾಡಿ ಇಟ್ಕೊಂಡಾರ, ಅದನ್ನು ಹಂಗೆ ಮಾಡೋನು ಇದನ್ನು ಹಂಗೆ ಮಾಡೋನು. ಮತ್ತು ಕೆಲವೊಂದು ಕಡೆ ಸ್ಕ್ರೀನ್ ಹಾಕಿ ಮ್ಯಾಚ್ ತೋರಿಸ್ಬೇಕು ಅನ್ನುವಂಥದ್ದು ಒಂದು ಆಸೆ, ಅದನ್ನೂ ನಡೆದೈತಿ. ಕೆಲವರು DJ ಬ್ಯಾಂಜೋ ಏನು ಅದು ಒಂದು ಕಪ್ ಗೆದ್ದೀವಿ ಅಂದ್ರೆ ತಿಳ್ಕೊಂಡ್ಬಿಡ್ರಿ. 4ನೇ ತಾರೀಕಿಗೆ ಇಡೀ ಹಬ್ಬ ಏನೇ ಯಾವ್ಯಾವ ಹಬ್ಬ ಬರ್ತಾವಲ್ಲ, ಇಡೀ ವರ್ಷ ಪೂರ್ತಿ ಹಬ್ಬ, ಎಲ್ಲ ಹಬ್ಬ ಸೇರಿ ನೋಡ್ಬೇಕಂದ್ರೆ ಅದು ನೀವು 4ನೇ ತಾರೀಕಿಗೆ RCB ಕಪ್ ಗೆದ್ದಾಗ ಎಲ್ಲ ಹಬ್ಬಗಳು ಬರ್ತಾವಲ್ಲ ನಿಮ್ಗೆ. ದೀಪಾವಳಿ ಎಲ್ಲ ಹಬ್ಬ ನೀವು ನೋಡ್ಬೋದು. ಅದು 4ನೇ ತಾರೀಕಿಗೆ RCB ಕಪ್ ಗೆಲ್ಲಬೇಕು. ಎಲ್ಲರೂ ಬೇಡ್ಕೋರಿ, ನಾವು ಬೇಡ್ಕೋತೀವಿ. 4ನೇ ತಾರೀಕಿಗೆ ಹಬ್ಬ ಐತಿ, 3ನೇ ತಾರೀಕಿಗೆ ಮ್ಯಾಚ್ ಐತೆ. ಮ್ಯಾಚ್ ಮುಗ್ಯಾನ ಕಪ್ ಎತ್ತಾನ, ಅಲ್ಲಿ ಇರೋವಂಥದ್ದು ಲೆಕ್ಕನ ಬೇರೆ ನೋಡೋಣ. ಅದನ್ನ ಮತ್ತೆ ಬರ್ತೇವತ್ರಿ, ಅದರದ್ದು ಒಂದು ಪ್ರಿವ್ಯೂ. ಇವತ್ತು ಯಾವ್ದು ಮ್ಯಾಚ್ ಗೆಲ್ತೈತಿ ಆ ಟೀಮದು ನಮ್ಮ ಟೀಮದು ಏನು ತಿಂಡಿಗಳದಾವು ಏನು ಹಾಕೈತೆ ಅನ್ನುವಂಥದ್ದು ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನಂತ. ಇವತ್ತ ಜೂನ್ 1ನೇ ತಾರೀಕು ಕಾಣದೈತ್ರಿ, ನನಗೂ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿರ್ತಾವು. ಇವತ್ತ ಜೂನ್ 1ನೇ ತಾರೀಕಿಗೆ ಬಹಳಷ್ಟು ಮಂದಿ ಹುಟ್ಟುಹಬ್ಬ ಇವತ್ತು ಇರ್ತೈತ್ರಿ. ಯಾರ್ಯಾರು ಈ ವಿಡಿಯೋ ನೋಡತ್ರಿ ನಿಮ್ದು ಇವತ್ತು ಹುಟ್ಟುಹಬ್ಬ ಇರ್ಬೋದು. ಆಲ್ಮೋಸ್ಟ್ ಭಾಳ ಮಂದಿದು ಇವತ್ತು ಬರ್ತಡೇ ಇರ್ತೈತಿ. ಎಲ್ಲರಿಗೂ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಏನು ಕನಸುಗಳು ಈಡೇರಲಿ, ಆಸೆ ಈಸೆ ಏನೇನು ಅದಾವ ನೀವು. ನಾನು ಅನ್ಕೋತೀನಿ ಈ ವರ್ಷ ನಿಮ್ದು RCB ಕಪ್ ಗೆಲ್ಲೋದ ಒಂದು ಆಸೆ ಇರ್ಬೇಕಂತ ಅನ್ಕೋತೀನಿ. ಅದನ್ನು ಗೆಲ್ಲಿ ನಿಮ್ಮ ಜೀವನದಾಗ ನೀವು ಏನೇನು ಅನ್ಕೊಂಡ್ರಿ ಎಲ್ಲವೂ ನಿಮಗೆ ಒಳ್ಳೇದಾಗಲಿ. ಯಾರ್ಯಾರು ಜೂನ್ 1ನೇ ತಾರೀಕಿಗೆ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳತ್ರಿ ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಕಡೆಯಿಂದ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫೇಸ್ಬುಕ್ ನೋಡ್ತಾರ ಒಂದು ಫಾಲೋ ಹೊಡ್ರಿ. ಮತ್ತು ನೆಕ್ಸ್ಟ್ ಮ್ಯಾಚಿಗೆ ಮತ್ತೆ ಬರೋಣಂತ್ರ. ಇಲ್ಲಿ ಮಟ್ಟ ಈ ವಿಡಿಯೋ ಯಾರು ನೋಡಿರಿ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ರೀ. ಜೈ RCB.